ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆರವರು ಕಾರ್ಯಕ್ರಮ ನಡೆಸಿದ ವೇದಿಕೆಯನ್ನು ಶುದ್ಧೀಕರಣ ಮಾಡಿದವರ ಮನಸ್ಥಿತಿಯನ್ನು ವಿರೋಧಿಸಿ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನೆ ಮಾಡ್ತಾ ಇರೋಂಥದ್ದು ಇದೇನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಎಲ್ಲ ಒಂದು ಕಡೆ ಭಾಷಣವನ್ನ ಮಾಡಿದಂಥ ಜಾಗವನ್ನು ಶುದ್ಧೀಕರಣ ಮಾಡಿ ಬಿಜೆಪಿಯವರು ಮತ್ತು RSS ಶುದ್ಧೀಕರಣ ಮಾಡಿ ಎಲ್ಲ ಒಂದು ಕಡೆ ಅಂಬೇಡ್ಕರ್ ಹಾಕೊಟ್ಟಂತಹ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ಸಂವಿಧಾನವನ್ನು ವಿರೋಧವಾಗಿ ಅಂಬೇಡ್ಕರ್ ಹಾಕೊಟ್ಟ ಸಂವಿಧಾನ ಇವತ್ತು ಎಲ್ಲರೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಜಾಗವನ್ನು ಶುದ್ಧೀಕರಣ ಮಾಡಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಏನ ಕೃತ್ಯ? ಈ ಕೃತ್ಯವನ್ನು ಬಿಜೆಪಿಯವರು ಯಾವುದೇ ಕಾರಣಕ್ಕೂ RSS ಬಿಜೆಪಿಯವರು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವರು ಫಸ್ಟ್ ಆಫ್ ಆಲ್ ಏನು ಮೊದಲನೇದಾಗಿ ಅವರು ಏನು ಬಿಜೆಪಿ ಪಕ್ಷದವರು RSS ಪಕ್ಷದವರು ಅವ್ರ ಮನಸ್ಸನ್ನ ಶುದ್ಧೀಕರಣ ಮಾಡಿಕೊಡ್ಲಿ, ಆಮೇಲೆ ನಮ್ಮ ಖರ್ಗೆ ಸಾಹೇಬರು ಮಾತಾಡಿದ ಜಾಗವನ್ನು ಶುದ್ಧೀಕರಣ ಮಾಡಕ್ಕೆ ಕೊಡಲಿ. ಅವರು ಇಂಥ ಹೀನ ಕೃತ್ಯವನ್ನ ಮಾಡಬಾರ್ದು. ದಯಮಾಡಿ ಇದು ಖಂಡಿಸ್ತೀವಿ. ಅವರು ಬಿಜೆಪಿ ಯಾರು ಮಾಡಿದ್ದಾರೆ ಅವರು ದಯಮಾಡಿ ನಮ್ಮ ಖರ್ಗೆ ಸಾಹೇಬರು ಸಮ್ಮುಖದಲ್ಲಿ ಅವರು ಕ್ಷಮೆ ಯಾಚಿಸಬೇಕು ಅಂತ ನಾವು ಇವತ್ತು ಮಾಗಡಿ ಬ್ಲಾಕ್ ಮತ್ತೆ ಕುದೂರು ಬ್ಲಾಕ್ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾಯಕರು ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ತಿಂಗಳು ಆಗಸ್ಟ್ 8ನೇ ತಾರೀಕು ಜಾರ್ಖಂಡ್ ಹತ್ರ ಒಂದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಮಾಡಿದಾಗ ಅಲ್ಲಿ RSSನವರು ಅದಾದ ನಂತರ ಅವರು ಆ ಒಂದು ಜಾಗಕ್ಕೆ ರಾಮಲೀಲಾ ಮೈದಾನದಲ್ಲಿ ಒಂದು ಜಾಗನ ಪುನರ್ವಚನೆ ಮಾಡ್ತಾರೆ, ಗಂಜಲ ಇದ್ದಾರೆ ಹಾಕಿ. ಇದು ರಾಷ್ಟ್ರದ ಸಂವಿಧಾನದ ವಿರೋಧಿತನ. RSSನವರು ಪ್ರತಿ ಹಂತದಲ್ಲೂ ಕೂಡ ದಲಿತರನ್ನ ಈ ದೇಶದ ಒಂದು ಭದ್ರತೆಯನ್ನ ಅಭದ್ರಗೊಳಿಸ್ತಕ್ಕಂಥದ್ದು ಸಂಚು ನಡೀತಾ ಇದೆ. ನಾವು ನಮ್ಮ ನಾಯಕರು ಈ ಕರ್ನಾಟಕದ ಹೆಮ್ಮೆಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವಮಾನ ಮಾಡಿರೋದು ಇದು ಖಂಡನೀಯ. ಬಿಜೆಪಿಯವರು ಪ್ರತಿ ಹಂತದಲ್ಲೂ ಕೂಡ ಅವರು ಚುನಾವಣೆ ಬಂದಾಗ ಪಾಕಿಸ್ತಾನ ತೋರಿಸ್ತಾರೆ, ಮುಸ್ಲಿಮ್ಸನ್ನ ತೋರಿಸ್ತಾರೆ, ನಂತರ ದಿನಗಳಲ್ಲಿ ದಲಿತರನ್ನ ವಿರೋಧ ಮಾಡ್ತಾವ್ರೆ. ಸಂವಿಧಾನ ಆಶಯಗಳನ್ನ ಶುದ್ಧವಾಗಿ ನಡ್ತಕ್ಕಂಥದ್ದು RSS ಮತ್ತು ಮನುವಾದಿಗಳು ಈ ದೇಶದಲ್ಲಿ ನಮ್ಮನ್ನೆಲ್ಲ ತುಳಿತಕ್ಕಂಥ ಸಂಚು ಮಾಡತಕ್ಕಂಥದ್ದು ಇದು ದುರಾದೃಷ್ಟಕರ. ನಾವು ಉಳಿವಿಕೆಗಾಗಿ ಜೊತೆಗೆ ಮೀಸಲಾತಿ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರೋಧ. ಒಬ್ಬ ಮನುಷ್ಯ ಹೇಳ್ತಾನೆ, ಅನಂತಕುಮಾರ್ ಹೆಗಡೆ, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸಲಿಕ್ಕೆ ಅಂತ ಹೇಳ್ತಾನೆ. ಇವತ್ತು ಅವನು ಆ ಒಂದು ಹೆಸರು ತಕ್ಷಣ ಕಳೆದೋಗ್ಬಿಡೋಣ. ಅವನು ಒಬ್ಬ ಮಾಜಿಯ ಸಚಿವನಾಗಿ ಕೇಂದ್ರದಲ್ಲಿ ಸಂವಿಧಾನದ ವಿರುದ್ಧವಾಗಿ ಧ್ವನಿ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನ ಬದ್ಧವಾಗಿ ಬದುಕ್ತಾ ಇದ್ದೇವೆ. ಪ್ರತಿಯೊಂದು ಜಾತಿ ವರ್ಗ ಧರ್ಮಕ್ಕೂ ಕೂಡ ಮೀಸಲಾತಿ ಸಿಕ್ಕಿದೆ. ಆ ಕಾರಣಕ್ಕೆ ಅವರು ಸಂವಿಧಾನ ಯಾಕೆ ವಿರೋಧಿಸ್ತಾ ಅಂತಂದ್ರೆ ಸಮಾನತೆ ಬೇಡ. ಏನು ಮನುವಾದಿಗಳು ಈ ದೇಶದಲ್ಲಿ ಇದ್ರು, ಇಂದವರು ಮಧ್ಯ ಏಷ್ಯಿಂದ ಬಂದಂತ ಏನು ಆರ್ಯರು ಈ ದೇಶದ ನೆಲ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಈ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ನಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಹುನ್ನಾರ ಮಾಡ್ತಕ್ಕಂಥದ್ದು, ಈ ದೇಶದ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಕ್ಕಂಥದ್ದು ಬಿಜೆಪಿ ಇವತ್ತು RSS ಜೊತೆಯಾಗಿ
ನಮ್ಮ ಶೋಷಿತ ಸಮಾಜವನ್ನ ನಮ್ಮ ನಾಯಕರ ಬಗ್ಗೆ ಅವಮಾನ ಮಾಡಿರುವುದು ದೇಶದಲ್ಲಿ ಖಂಡನೀಯ. ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವು ನಮ್ಮ ಕೃಷ್ಣಮೂರ್ತಿಯವರು, ಚಿಕ್ಕರಾಜು ಅವರು, ಬೆಳ್ಳಿಯಪ್ಪನವರು, ಅನೇಕ ಜನ, ನಮ್ಮ ರೂಪೇಶ್ ಅವರು, ನಮ್ಮ ಮೇಡಮ್ನವರು, ಎಲ್ಲ ಶೈಲಜಾ ಮೇಡಮ್ ಅವರು ಎಲ್ಲ ಆದಿಯಾಗಿ ನಾವಿವತ್ತು ಜೊತೆಗೂಡಿ ಬೆಳ್ಳಿಯಪ್ಪನವರು ಆದಿಯಾಗಿ ನಮ್ಮ ಯೋಜನಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಬೆಳ್ಳಿಯಪ್ಪನವರು, ಚಿಕ್ಕರಾಜು ಅವರು, ಅನೇಕ ಜನ, ಪ್ರಕಾಶ್ ಅವರು, ಅನೇಕ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಖರ್ಗೆ ಅವರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಧಿಕ್ಕಾರವನ್ನು ಕೂಗಿ ಇದು ಅವಮಾನ ಖಂಡನೀಯ ಅಂತ ಹೇಳ್ತಾ ಅಜೆಂಡಾ ಏನು ಇಟ್ಕೊಂಡವ್ರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಒಂದು ಕಡೆ ಹೇಳ್ತಾರೆ. ಈ ಶೋಷಿತ ಸಮುದಾಯ 21ನೇ ಶತಮಾನಕ್ಕೆ ನಾವು ಬಂದರೂ ಸಹ ಈ ಇನ್ನು ಅಸ್ಪೃಶ್ಯತೆಯನ್ನು ಇನ್ನೂ ಆಚರಣೆಗೆ ಇಟ್ಕೊಂಡಿದ್ದಾರೆ. ಏನಾದರೂ ಎಲ್ಲರಿಗೂ ಸಮಾನ ಗೌರವ, ಸಮಾನ ಇದನ್ನು ಕೊಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಯಾಕೆಂತಂದರೆ RSS ಅವರು ಮತ್ತು BJP ಅವರು ಯಾವತ್ತೂ ಹಿಂದುಳಿದ ಶೋಷಿತ ವರ್ಗದವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅವರು ಮೇಲಕ್ಕೆ ಬರೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಅವ್ರು ಯಾವುದೇ ಕೋರ್ ಕಮಿಟಿಗಳಲ್ಲಿ ಯಾವುದರಲ್ಲೂ ಅವಕಾಶ ಕೊಟ್ಟಿಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಎಲ್ಲರನ್ನೂ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಏನು ಉತ್ತರಾಖಂಡ್ನಲ್ಲಿ ಖರ್ಗೆ ಅವರು ಭಾಷಣ ಮಾಡಿದ ನಂತರ ಆ ಜಾಗನ ಶುದ್ಧೀಕರಣ ಮಾಡ್ತಾರೆ ಅಂದರೆ ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂತ 21ನೇ ಶತಮಾನದಲ್ಲೂ ಈ ಅಸ್ಪೃಶ್ಯತೆ ನಮ್ಮ ಭಾರತದಿಂದ ತೊಲಗಿಲ್ಲ. ಈ ಖರ್ಗೆ ಅವರಿಗೆ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರವರು ಅಂಥವ್ರಿಗೆ ಆ ಮಟ್ಟಕ್ಕೆ ಅವರು ಟ್ರೀಟ್ ಮಾಡ್ತಾರೆ ಅಂದರೆ ಇನ್ನು ಹಳ್ಳಿನಲ್ಲಿ ತೀರಾ ಕೆಳಮಟ್ಟದ ಜನನ ಇವರು ಯಾವ ಥರ ನಡೆಸ್ಕೋತಾರೆ ಅನ್ನೋದು ಅವ್ರ ಮನಸ್ಥಿತಿಗೆ ಇದಾಗ್ತದೆ. ಏನಾದರೂ ಅವಕಾಶ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಹೀಗಾಗಿ ನಾವೆಲ್ಲರೂ ಅವ್ರ ನಡೆಯನ್ನು ಖಂಡಿಸ್ತೀವಿ. ಅವಮಾನ ಮಾಡುತ್ತಿರುವ ಬಿಜೆಪಿ ಗೂಂಡಾಗಳಿಗೆ, ಜಾತಿವಾದಿ ಬಿಜೆಪಿ ನಾಯಕರಿಗೆ, ಜಾತಿವಾದಿ ಬಿಜೆಪಿ ನಾಯಕರಿಗೆ, ಜಾತಿವಾದಿ RSS ಗೂಂಡಾಗಳಿಗೆ, ಜಾತಿವಾದಿ RSS ಗೂಂಡಾಗಳಿಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಜಾತಿವಾದಿ ಬಿಜೆಪಿಗೆ ಧಿಕ್ಕಾರ, ನಾಯಕರಾದಂಥ ಖರ್ಗೆಯನ್ನು ಅವಮಾನ ಮಾಡಿದ RS ಬಿಜೆಪಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಶಿವಕುಮಾರ್ ಸಾಹೇಬ್ರಿಗೆ, ಮಾಲಣ್ಣವ್ರಿಗೆ, HM ರೇವಣ್ಣ ಸಾಹೇಬ್ರಿಗೆ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಗೆ, ಮಾಗಡಿ ತಾಲೂಕಿನ ಕಾಂಗ್ರೆಸ್ ಕುಟುಂಬಕ್ಕೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.